ಮಂಗಳೂರಿನ ಖ್ಯಾತ ಉದ್ಯಮಿಗಳಾಗಿರುವಂಥ ಬಂಜಾರ ಪ್ರಕಾಶ್ ಶೆಟ್ಟರ ಆಶಾ ಫೌಂಡೇಶನ್ ಟ್ರಸ್ಟಿನ ಮುಖಾಂತರ ಬಹುಶಃ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಜನರಿಗೆ ಸಹಾಯಧನ ಕೊಡುವಂಥ ಕೆಲಸವನ್ನು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದಾರೆ. ನಾವು ನಮ್ಮ ಟ್ರಸ್ಟಿನ ಮುಖಾಂತರ ಅಷ್ಟು ಕೆಲಸ ಮಾಡುವಾಗ ಕಳೆದ ಸಲ ಕೂಡ ಪ್ರಕಾಶ್ ಶೆಟ್ಟರವರ ಟ್ರಸ್ಟ್ನ ಮುಖಾಂತರ ನಮ್ಮ ಕಡೆಯಿಂದ ಕೂಡ ಸುಮಾರು 30 ಜನರನ್ನು ಆಯ್ಕೆ ಮಾಡಲಿಕ್ಕೆ ನಮಗೆ ಕೂಪನ್ಗಳನ್ನು ಕಳಿಸಿಕೊಟ್ಟಿದ್ದಾರೆ. ನಮ್ಮ ಕಚೇರಿಗೆ ಬರುವಂಥ ಬಡವರು ಯಾರಿದ್ದಾರೆ ಅವರನ್ನು 30 ಜನರನ್ನು ಆಯ್ಕೆ ಮಾಡಿ ಅವರಿಗೆ ಕೂಪನನ್ನು ಕೊಟ್ಟು ಅವರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ, ಅಂದರೆ ಬಂಟ ಸಂಘ ಮುಖಾಂತರ ಕೂಡ 30 ಕೂಪನ್ಗಳನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 60 ಕೂಪನ್ಗಳನ್ನು ಕೊಟ್ಟು 60 ಜನರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಶಾ ಫೌಂಡೇಶನ್ ಟ್ರಸ್ಟ್ ಅನ್ನುವ ಒಂದು ಟ್ರಸ್ಟ್ನ ಮುಖಾಂತರ ಈ ಕೆಲಸವನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ. ಇವತ್ತು 3 ಗಂಟೆಗೆ ಮಂಗಳೂರಿನಲ್ಲಿ ಇವರಿಗೆಲ್ಲ ಚೆಕ್ಕನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಮಾಡುವಂಥ ಈ ಪ್ರಕಾಶ್ ಶೆಟ್ಟರು, ಬಂಜಾರ ಪ್ರಕಾಶ್ ಶೆಟ್ಟರು ದೊಡ್ಡ ಉದ್ಯಮಿಗಳಾಗಿ 10 ಹಲವು ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು, ದೈವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅತ್ಯಂತ ಕಡು ಬಡವರು ಯಾರಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಸಹಾಯ ಮಾಡುವಂಥ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಾಕ್ಕೊಂಡಿದ್ದಾರೆ. ನಾವೆಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರ ಪರವಾಗಿ ಅವರಿಗೆ ಆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಡಲಿ. ಅದೇ ರೀತಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೂ ಕೂಡ ಅವರು ಜೀರ್ಣೋದ್ಧಾರದ ಗೌರವಾಧ್ಯಕ್ಷರಾಗಿದ್ದಾರೆ. ಅಲ್ಲಿಯೂ ಕೂಡ ನಮಗೆ 1.5 ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ಅವರು ವಾಗ್ದಾನ ಮಾಡಿದ್ದಾರೆ. ಪುತ್ತೂರಿನ ಜನತೆ ನಿಮ್ಮ ಪರವಾಗಿದ್ದಾರೆ. ನಿಮಗೆ ಎಲ್ಲರ ಪರವಾಗಿ ನಿಮಗೆ ಶುಭವನ್ನು ಹಾರೈಸ್ತೇನೆ. ಇಂಥ ಕೆಲಸಗಳು ಇನ್ನಷ್ಟು ನಿಮ್ಮ ಟ್ರಸ್ಟ್ ಮುಖಾಂತರ ಮುಂದಿನ ದಿವಸಗಳಲ್ಲಿ ಆಗಲಿ ಅಂತ ನಿಮಗೆ ಮತ್ತು ನೀವು ಮಾಡುವಂಥ ಉದ್ಯಮಕ್ಕೆ ಶುಭವಾಗಲಿ ಅಂತ ಮಹಾಲಿಂಗೇಶ್ವರ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇವೆ.